ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳ ಕಡೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಟಿ ಪರೀಕ್ಷೆಯನ್ನು ಬರೆದಂತಹ ಸುಮಾರು 3.35 ಲಕ್ಷ ಅಭ್ಯರ್ಥಿಗಳಿಂದಲ್ಲ ಈ ಬಾರಿ ಪರೀಕ್ಷೆಯನ್ನು ಬರೆದಿರತಕ್ಕಂಥವ್ರು. ಸೊ ಎಲ್ಲ ಅಭ್ಯರ್ಥಿಗಳ ಕಡೆಯಿಂದ ಇವಾಗ ಒಂದು ಪ್ರಮುಖ ಮಾಹಿತಿ ಇರತಕ್ಕಂಥದ್ದಾಗಿರುತ್ತೆ. ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದನೇ ಒಂದು ಅಭ್ಯರ್ಥಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ರು. ಸಾಕಷ್ಟು ಅಭ್ಯರ್ಥಿಗಳದ್ದು ಗೊತ್ತಾಗಿಲ್ಲ ಅಂತ ಕೂಡ ಅನ್ಕೊಂತೀವಿ. ಮತ್ತೆ ಗೊತ್ತಾದರೂ ಕೂಡ ಕೆಲ ಅಭ್ಯರ್ಥಿಗಳು ನಿರ್ಲಕ್ಷ್ಯ ಕೂಡ ಮಾಡಿರುವಂಥದ್ದಾಗಿರ್ಬೋದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ಅಭ್ಯರ್ಥಿಗಳಿಗೆ ಮಾರ್ಕ್ಸ್ ಅಂತಕ್ಕಂಥದ್ದು ಇರುತ್ತಲ್ಲ, ಒಂದೊಂದು ಮಾರ್ಕ್ಸ್ ಕೂಡ ಟಿಇಟಿಯ ಒಂದು ಅಥವಾ ನೇಮಕಾತಿ ಪರೀಕ್ಷೆಗಳಿಗೆ ರ್ಯಾಂಕ್ ಲಿಸ್ಟ್ ಗಳಿಗಾಗಿರುವುದು ಸಂಬಂಧಪಡುವಂಥದ್ದಾಗಿರುತ್ತೆ ಕೆಲವೊಮ್ಮೆ. ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಮತ್ತೆ ಇವಾಗ ಕೆಲವೊಮ್ಮೆ ಫೇಲ್ ಆಗ್ತೀವಿ ಅಂತಕ್ಕಂಥ ಭಯ ಇರತಕ್ಕಂಥ ಅಭ್ಯರ್ಥಿಗಳು ಅಥವಾ ಇಂತಿಷ್ಟು ಮಾರ್ಕ್ಸ್ಗಳು ಬರ್ತಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಕೂಡ ಒಂದು ಪ್ರಮುಖ ಮಾಹಿತಿ ಅಂತ ಹೇಳ್ಬೋದಾಗಿರುತ್ತೆ. ಇಲಾಖೆ ಕಡೆ ಏನು ಸೂಚನೆ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಅಂದ್ರೆ ಈ ಒಂದು ಅರ್ಜಿನ ಯಾವೆಲ್ಲ ವಿದ್ಯಾರ್ಥಿಗಳು ಹಾಕ್ಬೋದಾಗಿರುತ್ತೆ, ನಂತರ ಏನು ಮಾಡಬೇಕಿರುತ್ತೆ ಅಭ್ಯರ್ಥಿಗಳು, ಪ್ರಮುಖವಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ಅನ್ನು ಕೂಡ ತಿಳಿಸ್ತಿರೋದಾಗಿರುತ್ತೆ ಒಂದು ಮಾರ್ಕ್ಸ್ಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಸೊ ಏನು ಎತ್ತ ಅಂತ ತಿಳಿಸೋದಕ್ಕಾಗಿದ್ರೆ ಅದಕ್ಕೂ ಮುಂಚೆ ಕನ್ನಡ ಯೂಟ್ಯೂಬ್ ಚಾನಲ್ ಹೊಸದಾಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡಬಹುದು. ಇದನ್ನು ಹೇಳ್ತಿರುವಂಥ ಉದ್ದೇಶ ಏನಂದ್ರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಅಪ್ಡೇಟ್ಸ್ ಆಗಿರ್ಬೋದು, ಇನ್ಫಾರ್ಮೇಷನ್ ಆಗಿರ್ಬೋದು, ಜಾಬ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಪ್ರತಿಯೊಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ಒಂದು BEd TETಗೆ ಸಂಬಂಧಪಟ್ಟಂತೆ ನಮ್ಮ ಕನ್ನಡವಾದ ಯೂಟ್ಯೂಬ್ ಚಾನಲ್ ನೀವು ಮಾಹಿತಿನ ತಿಳ್ಕೊಂತೀರಾ. ಇದನ್ನ ನಿಮ್ಮ ಪರವಾಗಿ ನಿಮಗೋಸ್ಕರ ಹೇಳ್ತಿರೋದಾಗಿರುತ್ತೆ. ಇದರ ಮೇಲೆ ನಿಮ್ಮ ಇಷ್ಟ ಅಂತ ಕೂಡ ಹೇಳ್ತಾ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಕರ್ನಾಟಕ ರಾಜ್ಯದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಡಿಸೆಂಬರ್ ತಿಂಗಳ 7ನೇ ತಾರೀಕಿನಂದು ಭಾನುವಾರ ಪೇಪರ್ 1 ಮತ್ತು ಪೇಪರ್ 2 ಪರೀಕ್ಷೆನ ಸುಮಾರು 3.35 ಲಕ್ಷ ಅಪ್ಲಿಕೇಶನ್ ಹಾಕಿದ್ರು ಅಭ್ಯರ್ಥಿಗಳು. ಪರೀಕ್ಷೆನ ಬರೆದಿರುವಂತಹ ಅಭ್ಯರ್ಥಿಗಳ ಸಂಖ್ಯೆ ಇಲಾಖೆ ಕಡೆಯಿಂದ ಅದನ್ನ ರಿವೀಲ್ ಮಾಡಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಅಥವಾ ಅದ್ರ ಬಗ್ಗೆ ಸದ್ಯಕ್ಕೆ ಇವಾಗ ಮಾಹಿತಿನ ಬಿಟ್ಟು ನಾವೀಗ ಇದ್ರ ಕಡೆ ಬರೋಣ ಮೇನ್ ಆಗಿ. ಸೊ ಈಗಾಗಲೇ ಅಪ್ಲಿಕೇಶನ್ ಅಂದ್ರೆ ಹಾಕಿ ಪರೀಕ್ಷೆನೆಲ್ಲ ಬರೆದಿದ್ದಾರಲ್ಲ, ಈ ಎಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಹೇಳುವಂಥದ್ದು ಅಥವಾ ಇಲಾಖೆ ಒಂದು ಬೇರೆ ಒಂದು ವ್ಯಕ್ತಿಗಳಾಗಿರ್ಬೋದು ಅಂದ್ರೆ ಸಂಘಟನೆ ಅವರು ಕೂಡ ನೋಡ್ತಾ ಇರ್ಬೋದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿನ ತಿಳಿಸ್ತಾ ಇದೀವಿ ಅಂತಂದ್ರೆ ಅಭ್ಯರ್ಥಿಗಳಿಗೆ ಇಲಾಖೆಯವರು ಡಿಸೆಂಬರ್ ತಿಂಗಳ 7ನೇ ತಾರೀಕಿನಂತೆ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಒಂದು ಪ್ರಮುಖ ಮಾಹಿತಿನ ಕೊಟ್ಟರು ಅಂತ ಹೇಳ್ಬೋದಾಗಿರುತ್ತೆ. ಅಂದ್ರೆ ಅಭ್ಯರ್ಥಿಗಳಿಗೆ ಕೀ ಆನ್ಸರ್ಗಳನ್ನು ಅವತ್ತೇ ಪ್ರಕಟ ಮಾಡಿದ್ರು. ಆ ಒಂದು ಕೀ ಆನ್ಸರ್ಗಳಿಗೆ ಆಕ್ಷೇಪಣೆಯನ್ನು ಸಲ್ಲಿಸಿ ಅಂದ್ಬಿಟ್ಟು ಇಲಾಖೆ ಕಡೆಯಿಂದ ಅವತ್ತೇ ನೋಟಿಫಿಕೇಶನ್ ಎಲ್ಲ ಪ್ರಕಟ ಆಯಿತು. ಅಧಿಸೂಚನೆ ಅಥವಾ ಅಭ್ಯರ್ಥಿಗಳಿಗೆ ಅಧಿಸೂಚನೆ ಅಲ್ಲ, ಅದು ಅಭ್ಯರ್ಥಿಗಳಿಗೆ ಸೂಚನೆ ಎಲ್ಲ ಇಲಾಖೆಯವರು ಕೊಟ್ಟರು. ಅಲ್ಲಿ ಪ್ರಮುಖವಾಗಿ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಭ್ಯರ್ಥಿಗಳಿಗೆ ಡಿಸೆಂಬರ್ ತಿಂಗಳ 9ನೇ ತಾರೀಕಿನಿಂದ ಡಿಸೆಂಬರ್ ತಿಂಗಳ 12ನೇ ತಾರೀಕು ತನಕ ಅಂದ್ರೆ ಕೀ ಆನ್ಸರ್ ಪ್ರಕಟ ಮಾಡಿದ್ರಲ್ಲ ಡಿಸೆಂಬರ್ 7ನೇ ತಾರೀಕಿನಂದು, ಅದರಲ್ಲಿ ಏನಾದ್ರು ತಪ್ಪುಗಳಿದಾವೆ ಅಥವಾ ಕೆಲವೊಂದು ಇವಾಗ ಕೀ ಆನ್ಸರ್ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲ ಪರ್ಫೆಕ್ಟ್ ಇದೆ ಅಂತಲ್ಲ, ಅದರಲ್ಲಿ ಕೆಲವೊಂದು ಮಿಸ್ಟೇಕ್ಸ್ಗಳಾಗಿರುತ್ತೆ. ಅಥವಾ ನೀವು ಅಥವಾ ಡಿಪಾರ್ಟ್ಮೆಂಟ್ ಒಂದು ಕೊಟ್ಟಿರ್ತಾರೆ ಅಥವಾ ಬೇರೆ ರೆಫರೆನ್ಸ್ ಬುಕ್ಸ್ಗಳನ್ನು ತೆಗೆದು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಒಂದು ಇನ್ಫಾರ್ಮೇಷನ್ ಬೇಸ್ ಮೇಲೆ ಅದು ತಪ್ಪಿರಬಹುದಾಗಿರುತ್ತೆ ಕೆಲವೊಂದು ಆನ್ಸರ್ಗಳು. ಸೊ ಆ ಒಂದು ಕಾರಣಕ್ಕೆ ಅಬ್ಜೆಕ್ಷನ್ ಅನ್ನು ಸಲ್ಲಿಸುವಂತವರು ಅಬ್ಜೆಕ್ಷನ್ ಅನ್ನು ಸಲ್ಲಿಸಬಹುದು ಡಿಸೆಂಬರ್ 9ರಿಂದ ಡಿಸೆಂಬರ್ 12ನೇ ತಾರೀಕಿನ ತನಕ ಅಂತ ಕರ್ನಾಟಕ ರಾಜ್ಯದ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಮಾಹಿತಿನ ಕೊಟ್ಟಿದ್ರು. ಇನ್ನೊಂದು ಪ್ರಮುಖವಾಗಿ ಅಲ್ಲಿ ಕೆಲವೊಂದು ಸೂಕ್ತ ದಾಖಲೆಗಳನ್ನು ಹೊಂದಿರಬೇಕು, ಹಾಗೆ ಬೇರೆ ಏನೋ ಅಂತ ಮಾಹಿತಿನ ಕೊಟ್ಟರು. ಅಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅದರಲ್ಲಿ ಪ್ರಮುಖವಾಗಿ ಕೊಟ್ಟಿದ್ರು ಫೈನಲ್ ಆಗಿ ತಜ್ಞರಿಂದ ಏನೋ ಶಿಫಾರಸೆಲ್ಲ ಅಂದರೆ ತಜ್ಞರಿಂದ ಅದನ್ನು ಪರಿಶೀಲನೆ ಮಾಡಿಸಲಾಗ್ತದೆ. ತಜ್ಞರಿಂದ ಬಂದಂತಹ ಫೈನಲ್ ಕೀ ಆನ್ಸರ್ ಇರುತ್ತಲ್ಲ ಅದರ ಬೇಸ್ ಮೇಲೆ ಮೌಲ್ಯಮಾಪನ ಎಲ್ಲ ಆಗುತ್ತೆ. ಸೊ ಅದನ್ನ ಯಾವುದೇ ರೀತಿ ಚೇಂಜ್ ಮಾಡೋದಿಲ್ಲ ಹಾಗೆ ಅಂತೆಲ್ಲ ಅವ್ರು ಅರ್ಥಪೂರ್ಣವಾಗಿ ಅಲ್ಲಿ ನಾನು ನಿಮಗೆ ಹೇಳ್ತಿರೋದಾಗಿರುತ್ತೆ. ಸೊ ಆ ಥರ ಎಲ್ಲ ಕೊಟ್ಟಿದ್ರು. ಅಂದ್ರೆ ಫೈನಲ್ ಕೀ ಆನ್ಸರ್ ಬರುತ್ತಲ್ಲ ಅದೇ ಅಂತಿಮ ಆಗಿರುತ್ತೆ ನಿಮ್ಮ ಇವ್ಯಾಲ್ಯೂಯೇಷನ್ ನಡೀಲಿಕ್ಕೆ. ಅಂದ್ರೆ ಅಭ್ಯರ್ಥಿಗಳಿಗೆ ಫೈನಲ್ ಕೀ ಆನ್ಸರ್ ಯಾವ ತರ ಬರಬೇಕು ಅಂದ್ರೆ ಅಭ್ಯರ್ಥಿಗಳಿಗೆ ಇವಾಗ ಮಿಸ್ಟೇಕ್ಸ್ ಏನಾದರೂ ಇದೆ ಕ್ವಶನ್ ಅಲ್ಲಿ, ಈಗ ನೀವು ಅನ್ಕೊಂತಿರ್ತಾರೆ ಕ್ವಶನ್ ತಪ್ಪಿದೆ ಹಾಗಿದೆ ಹೀಗಿದೆ ಏನಿದ್ರು ಕೂಡ ಅಬ್ಜೆಕ್ಷನ್ ಹಾಕಬಹುದಾಗಿರುತ್ತೆ ಡಿಸೆಂಬರ್ 12ನೇ ತಾರೀಕಿನ ಒಳಗಾಗಿ. ಆ ಕಾರಣಕ್ಕೆ ನೀವು ಮಾಡಬೇಕಿರುವಂಥ ಕೆಲಸ ಏನಾಗಿರುತ್ತೆ ಅಂದ್ರೆ ಯಾವ್ದಾದ್ರು ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಏನಾದ್ರು ತಪ್ಪಿತ್ವಾ, ನಂತರದಲ್ಲಿ ಆಪ್ಷನ್ಗಳು ಏನಾದ್ರು ತಪ್ಪು ಕೊಟ್ಟಿದ್ರ ಅವರು, ನಂತರದಲ್ಲಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಏನು ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರ ಏನಿದೆ ಕೀ ಆನ್ಸರ್ ನಲ್ಲಿ ಅದು ತಪ್ಪೇನಾದ್ರು ಇದಾವ, ಅಥವಾ ಸರಿಯಾದ ಆನ್ಸರ್ ನ ಬಿಟ್ಟು ಅವರು ತಪ್ಪಾದ ಆನ್ಸರ್ ಅನ್ನ ಕೊಟ್ಟಿದ್ದಾರೆ, ಅಥವಾ ಕೆಲವೊಂದು ತಪ್ಪಿರೋದಕ್ಕೆ ಸರಿ ಅಂತ ಆನ್ಸರ್ ಗಳನ್ನ ಕೊಟ್ಟಿದ್ದಾರೆ, ಏನು ಎತ್ತ ಇವುಗಳಿಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆಗಳನ್ನ ನೀವು ಸಲ್ಲಿಸಬಹುದಾಗಿರುತ್ತೆ ಡಿಸೆಂಬರ್ 12ನೇ ತಾರೀಕಿನ ಒಳಗಾಗಿ. ಆಕ್ಷೇಪಣೆಗಳು ಹೋಗದ ಹೊರತಾಗಿ ಏನಾಗುತ್ತೆ ಅಂದ್ರೆ ಅಭ್ಯರ್ಥಿಗಳಿಗೆ ನೀವು ಮಾರ್ಕ್ಸ್ ಬರ್ದಿರ್ತೀರಾ ಅಂದ್ರೆ ಕರೆಕ್ಟ್ ಆನ್ಸರ್ ನೀವು ಬರ್ತಿದ್ರು ಕೂಡ ಅಲ್ಲಿ ಏನಾದ್ರು ಫೈನಲ್ ಕೀ ಆನ್ಸರ್ ಅಲ್ಲಿ ಅಂದ್ರೆ ನೀವು ಅಬ್ಜೆಕ್ಷನ್ ಏನ್ ಆಗ್ತಿರಲ್ಲ ಅಷ್ಟನ್ನ ಮಾತ್ರ ಅವ್ರು ಚೆಕ್ ಮಾಡ್ತಾರೆ ಅನ್ನೋ ತರನೇ ಹೇಳ್ಬೋದಾಗಿರುತ್ತೆ. ಅಲ್ಲಿ ಯಾಕಂದ್ರೆ ಇರುವಂತದ ರೀಸನ್ ಆಕ್ಷೇಪಣೆ ಸಲ್ಲಿಸಿ ಅಂತ ಅಬ್ಜೆಕ್ಷನ್ ಇದ್ರೆ ಅವ್ರು ಕೊಟ್ಟರು ಆನ್ಸರ್ ಇಲ್ಲ ಅಂತಂದ್ರೆ ಅವ್ರು ಕೊಟ್ಟಿರುವಂತ ಕೀ ಆನ್ಸರ್ ನ ಮುಂದುವರಿಸಬಹುದಾಗಿರುತ್ತೆ. ಯಾವ್ದಾದ್ರು ಆಕ್ಷೇಪಣೆಗಳು ಬಂದ್ರು ಕೂಡ ಅಲ್ಲಿ ವಿಷಯ ತಜ್ಞರಿಂದ ಅಥವಾ ಒಂದು ತಜ್ಞರು ಇರುತ್ತಲ್ಲ ಅವ್ರ ಕಡೆಯಿಂದಾನೆ ಅವರು ಸಮಿತಿಗಳ ಕಡೆಯಿಂದೆಲ್ಲ ಒಂದು ಮೌಲ್ಯಮಾಪನ ಮಾಡ್ತಾರೆ. ಅಥವಾ ಸರಿನಾ ತಪ್ಪ ಏನಿದೆ ಈಗ ಬಂದಿರುವಂತದ್ದು ಅಥವಾ ರೆಫರೆನ್ಸ್ ಇರತಕ್ಕಂಥದ್ದು ಅಥವಾ ಅವ್ರು ಮೆನ್ಷನ್ ಮಾಡಿದ್ದಾರೆ ಗೂಗಲ್ ಆಗಿರ್ಬೋದು ಬೇರೆ ಒಂದು ಏನು ನ್ಯೂಸ್ ಪೇಪರ್ ಅಲ್ಲಿ ಇತ್ತು ಹಾಗೆ ತೆಗೆದು ಅದೆಲ್ಲ ಪರಿಗಣಿಸೋದಿಲ್ಲ. ಮೇನ್ ಆಗಿರ್ತಕ್ಕಂಥದ್ದನ್ನೇ ನಾವು ಪರಿಗಣಿಸ್ತೀವಿ ಸೂಕ್ತ ದಾಖಲೆ ಅಂತಾನು ಕೂಡ ಅವ್ರು ತಿಳಿಸಿರೋದಾಗಿರುತ್ತೆ. ಆ ಕಾರಣಕ್ಕೆ ಹೇಳ್ತಿರೋದೇನಂದ್ರೆ ಡಿಸೆಂಬರ್ 12ನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ. ಆಕ್ಷೇಪಣೆ ಸಲ್ಲಿಸದ ಹೊರತಾಗಿ ಏನಾಗುತ್ತೆ ತಪ್ಪಾಗಿದೆ ಅಂದ್ರೆ ಫೈನಲ್ ಕೀ ಆನ್ಸರ್ ಅಂತ ಪ್ರಕಟ ಮಾಡ್ತಾರೆ. ಆ ಒಂದು ಫೈನಲ್ ಕೀ ಆನ್ಸರ್ ಅಲ್ಲಿ ನೀವು ಆಕ್ಷೇಪಣೆ ಸಲ್ಲಿಸಿಲ್ಲ ಏನಿಲ್ಲ ಅಂತಂದ್ರೂ ಕೂಡ ಅಲ್ಲಿ ಮಿಸ್ಟೇಕ್ಸ್ ಇದ್ರೂ ಕೂಡ ಆನ್ಸರ್ ಅಲ್ಲಿ ಅದರ ಬೇಸ್ ಮೇಲೆ ಇವ್ಯಾಲ್ಯೂಯೇಷನ್ ಆಗೋದಿರುತ್ತೆ. ಆ ಕಾರಣಕ್ಕೆ ಅರ್ಥ ಮಾಡ್ಕೊಳ್ಳಿ. ಆಕ್ಷೇಪಣೆನ ಇವಾಗ ನೀವು ಮನೇಲಿ ಹಾಗೆ ಕೂತ್ಕೊಂಡ್ಬಿಟ್ಟು ಬಿಡು ಅದು ಸರಿ ಇದೆ ಅಂತ ಅನ್ಕೊಂಡು ಸುಮ್ಮನೆ ಇದ್ರೆ ಉಪಯೋಗ ಆಗೋದಿಲ್ಲ. ಅದಕ್ಕೆ ತಪ್ಪಿದೆ ಅಂತಂದ್ರೆ ಆನ್ಸರ್ ಅವ್ರೇನೋ ಕೊಟ್ಟಿರುವಂತದ್ದು ಕೀ ಆನ್ಸರ್ ಅಲ್ಲಿ ಆಕ್ಷೇಪಣೆ ಸಲ್ಲಿಸಬೇಕಿರುತ್ತೆ. ಆಕ್ಷೇಪಣೆ ಸಲ್ಲಿಸದ ಹೊರತಾಗಿ ಫೈನಲ್ ಕೀ ಆನ್ಸರ್ ಅಲ್ಲಿ ಅದು ಚೇಂಜ್ ಆಗಿಲ್ಲ ಅಂದ್ರೆ ರಾಂಗ್ ಆನ್ಸರ್ ಇದ್ರೂ ಕೂಡ ಅದನ್ನೇ ಇವ್ಯಾಲ್ಯೂಯೇಟರ್ಗೆ ಪರಿಗಣಿಸ್ತಾರೆ ಮೌಲ್ಯಮಾಪನ
ಮೌಲ್ಯಮಾಪನಕ್ಕೆ. ಆ ಕಾರಣಕ್ಕೆ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಾರ್ಕ್ಸ್‌ಗಳು ಇವಾಗ ನೀವು ಸರಿ ಬರೆದು ಬಂದಿರ್ತೀರಾ. ಕೀ ಆನ್ಸರ್ ಅಲ್ಲಿ ಅದು ತಪ್ಪಿದ್ರೆ ನೀವು ಬರ್ದಿರುವಂತದ್ದು ಮಾರ್ಕ್ಸ್‌ಗೆನ ಕಳ್ಕೊಂತೀರಾ. ಅಂಕ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ನಿಮ್ಗೆ. ಆ ಕಾರಣಕ್ಕೆ ಯಾವ ಅಭ್ಯರ್ಥಿಗಳಿಗೆ ಫೇಲ್ ಆಗ್ತೀವಿ, ಕಡಿಮೆ ಮಾರ್ಕ್ಸ್ ಬರ್ಬೋದು ಹಾಗೆ ಹೀಗೆ ಅಂತಕ್ಕಂಥ ಒಂದು ಫೀಲ್ ಇರುತ್ತಲ್ಲ. ಇಂಥ ಅಭ್ಯರ್ಥಿಗಳು ಏನ್ ಮಾಡಿ ಅಂದ್ರೆ ಆಕ್ಷೇಪಣೆಗಳು ಸಲ್ಲಿಸೋದ್ರ ಮುಖಾಂತರದಲ್ಲಿ ನೀವು ಆ ಒಂದು ಅದೇನು ಸರಿಯಾದ ಆನ್ಸರ್‌ನ ಬರ್ದಿದ್ದಿರೂ ಕೂಡ ಅಲ್ಲಿ ಅದು ತಪ್ಪು ಅಂತ ಕೊಟ್ಟಿದ್ದಾರೆ ಕೀ ಆನ್ಸರ್ ಅಂದಾಗ ಅದಕ್ಕೆ ಅಬ್ಜೆಕ್ಷನ್ ಹಾಕೋದ್ರ ಮುಖಾಂತರದಲ್ಲಿ ಅದು ಸರಿಯಾಗೋ ಸಾಧ್ಯತೆಗಳನ್ನ ನೀವು ಅಲ್ಲಿ ನಿಮ್ಮಿಂದ ಆದಷ್ಟು ಪ್ರಯತ್ನ ಮಾಡಬಹುದಾಗಿರುತ್ತೆ. ಯಾಕಂದ್ರೆ ಒಂದೊಂದ್ 2 ಮಾರ್ಕ್ಸ್ ಹೋಗ್ತಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಒಂದೊಂದ್ 2 ಮಾರ್ಕ್ಸ್‌ಗಳು ಕೂಡ ಮ್ಯಾಟರ್ ಆಗುತ್ತೆ. ಪಾಸ್ ಆಗ್ಲಿಕ್ಕೆ ಅಥವಾ ಕ್ಲಿಯರ್ ಆಗ್ಲಿಕ್ಕೆ. ಸೊ, ಆ ಕಾರಣಕ್ಕೆ ಅದಕ್ಕೆ ಕೂಡ ಗಮನ ಹರಿಸಿ. ಸೊ, ಹೇಳುವಂತದ್ದು ಹೇಳಿದೀನಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೇ ವಿಡಿಯೋನ ಶೇರ್ ಮಾಡೋರಿಗೆ ಒಂದು ಮಾಹಿತಿನ ತಲುಪಿಸಿ. ಆಲ್ ದಿ ಬೆಸ್ಟ್.